ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವೀಕೆಂಡ್ ಆಗಿರೋದ್ರಿಂದ ನಾನು ಮತ್ತು ನನ್ನ ತಂಗಿ ಇಬ್ಬರೂ ಮನೆಗೆ ಬಂದಿದ್ವಿ. ಹಾಗೆ ನಮ್ಮ ತೋಟದಲ್ಲಿ ಸೌತೆಕಾಯಿ ಬೆಳೆದಿರೋದ್ರಿಂದ ನಮ್ಮಪ್ಪಂಗೆ ಸ್ವಲ್ಪ ಸಪೋರ್ಟ್ ಮಾಡೋಣ ಅಂತ ಹೇಳಿಬಿಟ್ಟು ನಾನು ನನ್ನ ತಂಗಿ ಇಬ್ಬರೂ ತೋಟದ ಕಡೆಗೆ ಹೋಗಿದ್ವಿ. ಇವಳೆ ನನ್ನ ತಂಗಿ ಮಂಗಿ. ನಾ ಪ್ರತಿ ಸಲ ಮನೆಗೆ ಹೋದಾಗ್ಲೂ ನನಗನ್ಸೋದು ಇಷ್ಟೇ, ಎಷ್ಟು ಪುಣ್ಯ ಮಾಡಿದ್ನಪ್ಪ ನಾನು ಈ ಹಳ್ಳೀಲಿ ಹುಟ್ಟೋಕೆ ಅಂತ. ಯಾಕೆಂತಂದರೆ ಇಲ್ಲಿ ಸಿಗುವಂಥ ಗಾಳಿ, ಬೆಳಕು, ನೆಮ್ಮದಿ ಮತ್ತು ಅಲ್ಲೇ ಇರುವಂಥ ಚಿಕ್ಕ ಪುಟ್ಟ ಗಿಡಗಳು, ಮರಗಳು ಮತ್ತು ಹಾರಾಡುವಂಥ ಹಕ್ಕಿಗಳು, ಇದನ್ನೆಲ್ಲ ಒಬ್ಬರು ಸಿಟಿಲಿ ಬೆಳೆದಿರೋರಿಗೆ ತೊಗೊಂಡೋಗಿ ಹೇಳಿದ್ರೆ ಅವ್ರಿಗೇನಂತ ಅರ್ಥ ಆಗುತ್ತೆ? ಇವಂದು ಅವ್ರಿಗೆ ಅರ್ಥ ಮಾಡಿಸಿದ್ರೂ ಆ ವೈಬ್ಸ್ನ ಅವ್ರು ಯಾವತ್ತೂ ಅರ್ಥ ಮಾಡ್ಕೊಳ್ಳೋಕ್ಕೆ ಅಥವಾ ಅದನ್ನು ಜೀವಿಸೋಕ್ಕೆ ಸಾಧ್ಯನೇ ಇಲ್ಲ ಅಂತ ನನಗನ್ಸುತ್ತೆ. ನನ್ನ ಪ್ರಕಾರ ಹಳ್ಳಿ ಜೀವನ ಮತ್ತು ಸಿಟಿ ಜೀವನನ ಒಂದು ತಕ್ಕಡಿಗೆ ಹಾಕಿ ತೂಗಿದ್ರೆ ಅಫ್ಕೋರ್ಸ್ ಹಳ್ಳಿ ಜೀವನ ಕೆಳಗೆ ಬರಲೇಬೇಕು. ಯಾಕೆಂದರೆ ಅಷ್ಟು ತೂಕವಾಗಿದೆ ಹಳ್ಳಿ ಜೀವನ. ನಾವು ಬೆಂಗಳೂರಲ್ಲಿ ದುಡಿಬೋದು, ಎಷ್ಟೇ ಅರ್ನಿಂಗ್ಸ್ ಮಾಡ್ಬೋದು, ಬಟ್ ಒಬ್ಬ ಮನುಷ್ಯನಿಗೆ ಮೇಯ್ನಾಗಿ ಬೇಕಾಗಿರೋದು ನೆಮ್ಮದಿ. ನಾನೇ ಇವಾಗ ಎಷ್ಟೊಂದು ಸಲ ಕಂಟಿನ್ಯೂಸ್ ಆಗಿ ವರ್ಕ್ ಮಾಡಿದ್ಮೇಲೆ ಒಂದು ಲಾಂಗ್ ವೀಕೆಂಡ್ ಸಿಕ್ಕರೆ ಸಾಕಪ್ಪ, ಎಲ್ಲಾದರೂ ಒಂದು ಕಡೆ ನೆಮ್ಮದಿಯಾಗಿ ಟ್ರಿಪ್ ಹೋಗ್ತೀನಿ ಅಂತ ಹೇಳ್ತೀನಿ. ಆದರೆ ಅದ್ರ ಬದಲು ನಾನಿಲ್ಲಿ ಹೊಲದಲ್ಲಿ ಬಂದು ಆ ಗಾಳಿ ಮತ್ತು ಆ ಮರಗಳ ಮಧ್ಯೆ ಇರುವಾಗ ಸಿಗೋವಂಥ ನೆಮ್ಮದಿ ನಾನು ಯಾವ ಟ್ರಿಪ್ಗೆ ಹೋದಾಗಲೂ ಮೇ ಬಿ ಸಿಗಲ್ಲ. ದೊಡ್ಡವರು ಒಂದು ಮಾತು ಹೇಳಿದ್ದಾರೆ, ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು ಅಂತ. ಇಷ್ಟು ದಿನ ನಮ್ಮ ಸಿಲೆಬಸ್ಸಲ್ಲಿ ಏನೇನಿದೆ ಅದನ್ನೆಲ್ಲ ಓದಾಗಿದೆ. ಇವಾಗ ಟೈಮ್ ಟು ಎಕ್ಸ್ಪ್ಲೋರ್. ಗೊತ್ತಿರೋ ಜಾಗದಲ್ಲೇ ಎಷ್ಟು ದಿನ ಅಂತ ಇರೋಕ್ಕಾಗುತ್ತೆ? ಗೊತ್ತಿಲ್ಲದೆ ಇರೋ ಜಾಗದ ಬಗ್ಗೆನೂ ತಿಳ್ಕೊಂಡು ಅಲ್ಲಿ ಕಲ್ಚರ್, ನೇಚರ್ನ ರೆಸ್ಪೆಕ್ಟ್ ಮಾಡಿ ಎಲ್ಲ ಕಡೆನೂ ಒಂದು ರೌಂಡ್ ಸುತ್ತ ಬರಬೇಕು. ಜೀವನದ ಬಗ್ಗೆ ನಾವೆಷ್ಟೇ ಹೇಳ್ಬೋದು ಅಥವಾ ಕೇಳ್ಬೋದು, ಬಟ್ ರಿಯಾಲಿಟಿ ಅಂತ ಒಂದಿರುತ್ತೆ ಅಲ್ವಾ? ಸೊ ಇವತ್ತಿನ ಲೆಕ್ಚರಿಂಗ್ನ ಇಲ್ಲೇ ಸ್ಟಾಪ್ ಮಾಡಿ ನಾನೇನು ಕೆಲಸ ಮಾಡ್ತಿದ್ದೆ ಅನ್ನೋದನ್ನ ನೋಡೋಣ ಬನ್ನಿ. ಬೇಸಿಕಲಿ ಇವತ್ತಿನ ಕೆಲಸ ಬಂದು ಎಲ್ಲೆಲ್ಲಿ ಎಕ್ಸ್ಟ್ರಾ ಚಿಗುರು ಅಥವಾ ಲೈನ್ಸಿಂದ ಆಚೆ ಬಂದಿರೋ ಬಳ್ಳಿಗಳಿದೆ ಅದನ್ನೆಲ್ಲ ಮತ್ತೆ ನಾನು ಲೈನ್ಗೆ ಫಿಕ್ಸ್ ಮಾಡಬೇಕು. ಹೇಗೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿ ಒಂದು ಬ್ಲ್ಯಾಕ್ ಕಲರ್ ಥ್ರೆಡ್ ಕಾಣಿಸ್ತಾ ಇದೆ ಮತ್ತು ಅದಕ್ಕೆ ಸಪೋರ್ಟಿಂಗಾಗಿ ಚಿಕ್ಕ ಚಿಕ್ಕ ದಾರಗಳನ್ನ ನೇದಿದ್ದೀವಿ. ಸೊ ಎಲ್ಲೆಲ್ಲಿ ಎಕ್ಸ್ಟ್ರಾ ಬಳ್ಳಿಗಳು ಅಥವಾ ಚಿಗುರುಗಳು ಲೈನಿಂದ ಆಚೆ ಬಂದಿರುತ್ತೆ ಅದನ್ನೆಲ್ಲ ತೆಗೆದು ಮತ್ತೆ ನಾನು ಆ ಚಿಕ್ಕ ಚಿಕ್ಕ ದಾರಗಳಿಗೆ ರೂಟ್ ಮಾಡ್ತೀನಿ. ಸೊ ಇದೇ ಥರ ನಾನು ಪ್ರತಿ ಸಾಲಿಗೂ ಹೋಗಿ ಎಲ್ಲೆಲ್ಲಿ ಎಕ್ಸ್ಟ್ರಾ ಚಿಗುರುಗಳಿರುತ್ತೆ ಅದನ್ನೆಲ್ಲ ಫಿಕ್ಸ್ ಮಾಡ್ತಾ ಹೋಗಬೇಕು. ನಿಮ್ಗೆ ಅನಿಸಿರ್ಬೋದು ಅಲ್ವಾ ಇದನ್ನ ಏನಕ್ಕೆ ಮಾಡ್ತಿದ್ದೀನಿ ಅಂತ. ನಾನು ಹೇಳ್ತೀನಿ. ಯಾಕೆ ಅಂತಂದರೆ ನಾವು ಸೌತೆಕಾಯಿ ಕೀಳಬೇಕಾದ್ರೆ ನಮ್ಮ ಸುತ್ತಮುತ್ತ ಎಲ್ಲನೂ ಕಾನ್ಷಿಯಸ್ ಆಗಿ ನಾವು ನೋಡಿಕೊಂಡು ಕೆಲಸ ಮಾಡ್ತಿರಲ್ಲ. ಅಂಥ ಟೈಮಲ್ಲಿ ಇಲ್ಲಿ ನಿಮ್ಗೆ ಕಾಣಿಸ್ತಿದೆಯಲ್ಲ ಹೂಗಳು, ಇದೆಲ್ಲ ಏಟಾಗೋ ಚಾನ್ಸಸ್ ಇರುತ್ತೆ. ಅಂದರೆ ಕೆಳಗೆ ಉದ್ರೋಗ್ಬಿಡುತ್ತೆ ಮತ್ತು ಇದರಲ್ಲಿ ಚಿಕ್ಕ ಚಿಕ್ಕ ಕಾಯಿಗಳೆಲ್ಲ ಇರುತ್ತೆ, ಅದೇ ಮುಂದೆ ದೊಡ್ಡದಾಗೋದು. ಸೊ ಅದಕ್ಕೆ ಏನೂ ಆಗಬಾರ್ದು ಅಂದ್ಬಿಟ್ಟು ನಾವು ಇವಾಗಲೇ ಫಿಕ್ಸ್ ಮಾಡಿಬಿಡ್ತೀವಿ. ಆ್ಯಕ್ಚುಲಿ ಇವತ್ತು ಕೆ ಆರ್ ನಗರಲ್ಲಿ ಒಂದು ಜಾತ್ರೆ ಇದೆ. ಕೆ ಆರ್ ನಗರ್ಗೆ ಮುಂಚೆ ಎಡತೋರೆ ಅಂತ ಕರಿತಿದ್ರು. ಎಡತೋರೆ ಅಂದರೆ ಎಡಕ್ಕೆ ತೊರೆ, ಅಂದರೆ ಲೆಫ್ಟ್ ಸೈಡಲ್ಲಿ ನದಿ ಹರಿತಾ ಇದೆ, ಅದರಿಂದಾಗಿ ಎಡತೋರೆ ಅಂತ ಕರೀತಾರೆ. ಅಲ್ಲಿ ಒಂದು ಅರ್ಕೇಶ್ವರ ದೇವಸ್ಥಾನ ಇದೆ. ಅರ್ಕೇಶ್ವರ ದೇವಸ್ಥಾನದಲ್ಲಿ ಇವತ್ತು ಜಾತ್ರೆ ಇರೋದ್ರಿಂದ ನಮಗೆ ಸೌತೆಕಾಯಿಗೆ ಸ್ವಲ್ಪ ಡಿಮ್ಯಾಂಡ್ ಇದೆ. ಸೊ ನಾನು, ಅಪ್ಪ, ಇಷ್ಟೊತ್ತು ನನ್ನ ತಂಗಿನೂ ಇದ್ದು ಎಲ್ಲರೂ ಸೇರಿ ಸೌತೆಕಾಯಿ ಕಿತ್ವಿ. ಅದನ್ನು ಇವಾಗ ನಮ್ಮ ಹತ್ರ ಯಾರು ತೊಗೋತಾರೆ ಅವ್ರಿಗೆ ಕೊಡಬೇಕು. ಸೌತೆಕಾಯಿನ ಕಿತ್ತ ಮೇಲೆ ಅದನ್ನು ಸಪ್ರೇಟ್ ಮಾಡೋದು ಒಂದು ಟಾಸ್ಕ್ ನಮಗೆ. ಯಾಕೆಂತಂದರೆ ಕೆಲವೊಬ್ರಿಗೆ ಬಲ್ತಿರೋ ಸೌತೆಕಾಯಿ ಬೇಕು, ಕೆಲವೊಬ್ರಿಗೆ ಮೀಡಿಯಮ್ ಬೇಕು, ಕೆಲವೊಬ್ರಿಗೆ ಈ ಥರ ಎಳೆದು ಬೇಕಿರುತ್ತೆ. ನಾವು ಅದನ್ನೆಲ್ಲ ನೋಡಿಕೊಂಡು ಸೆಗ್ರಿಗೇಟ್ ಮಾಡಬೇಕು. ಎಲ್ಲರೂ ಅಂದ್ಕೋತಾರೆ ಫಾರ್ಮಿಂಗ್ ಮಾಡೋದು ತುಂಬ ಈಸಿ ಅಂತ, ಆದರೆ ನಾವು ಅಂದ್ಕೊಂಡಷ್ಟು ಎಲ್ಲ ಈಸಿ ಇರೋಲ್ಲ. ಯಾಕೆಂದರೆ ಪ್ರತಿ ಸಲವೂ ನೀವು ಗಿಡ ಹಾಳಾಗಬೇಕಾದ್ರೆ ಒಂದು ಔಷಧಿ ತೊಗೊಬಂದು ಹೊಡಿತೀರ. ಇವಾಗಂತೂ ಎಲ್ಲ ಪ್ರತಿಯೊಂದೂ ಕಾಸ್ಟ್ಲಿ ಇರುತ್ತೆ. ಅಂಥ ಟೈಮಲ್ಲಿ ಲಾಭವೂ ಸಿಕ್ಕಿಲ್ಲ ಅಂತ ಅಂದಾಗ ಪ್ರತಿ ಸಲ ಕುಗ್ದೆ ಮತ್ತೆ ಒಂದು ಹೋಪ್ ಇಟ್ಕೊಂಡು ಕೆಲಸ ಮಾಡೋದಿದೆಯಲ್ಲ, ರಿಯಲಿ. ಇವರೇ ನಮ್ಮ ಜನಕ ಮಿಸ್ಟರ್ ಗಣೇಶ್ ಎಂ. ಬಿಸಿಲಲ್ಲೂ ಫುಲ್ಲು ಡೆಡಿಕೇಶನ್ ಕೊಟ್ಟು ಸೌತೆಕಾಯಿ ಕೀಳ್ತಾ ಇದ್ದಾರೆ. ನನ್ನ ಕೆಲಸ ಆಲ್ಮೋಸ್ಟ್ ಬೇಗನೆ ಮುಗೀತು.
ಅದಾದಮೇಲೆ ನಮ್ಮಮ್ಮ ಇನ್ನೂ ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ. ಅವ್ರಿಗೆ ದೋಸೆ ಮಾಡ್ಕೊಡೋಕ್ಕೋಸ್ಕರ ನಾನು ಮನೆ ಕಡೆಗೆ ಹೊರಟೆ. ನಮ್ಮ ತೋಟಕ್ಕೂ ಮನೆಗೂ ತುಂಬ ದೂರ ಏನಿಲ್ಲ, ಜಸ್ಟ್ ಒಂದು 100 to 200 ಮೀಟರ್ಸ್ ಇದೆ ಅಷ್ಟೇ. ಅಮ್ಮ ಬರಬೇಕಾದ್ರೆ ಸೌತೆಕಾಯಿ ತೊಗೊಂಬ ಅಂತ ಹೇಳಿದರು. ಸೌತೆಕಾಯಿನ ತೊಗೊಂಬಂದು ನೀಟಾಗಿ ನೀರಲ್ಲಿ ವಾಶ್ ಮಾಡಿ ಮನೆಗೆ ಯೂಸ್ ಮಾಡೋಕ್ಕೆ ಅಂತ ಒಳಗೆ ತೊಗೊಂಡು ಹೋದೆ. ಹಾಗೆ ನಂಗೆ ಗ್ಯಾಸ್ಟ್ರಿಕ್ ಆಗಿರೋದ್ರಿಂದ ಒಂದು ಸೌತೆಕಾಯಿನ ನಾನು ತಿಂದು ಮನೆ ಒಳಗೆ ಹೋದೆ. ನಮ್ಮ ಕೆಲಸ ಎಲ್ಲ ಮುಗಿದ್ಮೇಲೆ ನಾನು ಮತ್ತು ಅಮ್ಮ ಹೋಗಿಬಿಟ್ಟು ಪಕ್ಕದ ಮನೆ ಹಸು ಮತ್ತು ಕರು ಇತ್ತು. ಆಂಟಿ ಇಲ್ದಿರೋದ್ರಿಂದ ಆ ಹಸು ಮತ್ತು ಕರುಗೆ ನಾವೇ ಹೋಗಿಬಿಟ್ಟು ನೀರು ಕೊಟ್ವಿ. ಅದು ಫಸ್ಟ್ ಹಸು ಬಂದು ಯಾಕೋ ನೀರು ಕುಡಿಬೇಕು ಅನಿಸಿಲ್ಲ ಅನಿಸುತ್ತೆ, ಅದು ಕುಡಿಲಿಲ್ಲ. ಆದರೆ ಕರುಗೆ ತುಂಬ ದಾವಾಗಿತ್ತು ಅನಿಸುತ್ತೆ, ಅದು ಮಾತ್ರ ಫುಲ್ ಕಂಪ್ಲೀಟ್ ಬಕೆಟಲ್ಲಿರೋ ನೀರೆಲ್ಲ ಕುಡಿದು ಖಾಲಿ ಮಾಡ್ತು. ಹಸುಗೆ ಆಲ್ಮೋಸ್ಟ್ 9 months ಕಂಪ್ಲೀಟ್ ಆಗಿದ್ದರಿಂದ ಎಲ್ಲಿ ಕರು ಹಾಕುತ್ತೋ ಅನ್ನೋ ಭಯದಲ್ಲಿ ನಾವು ಒಂದ್ಸಲ ಹೋಗಿ ಚೆನ್ನಾಗಿ ನೋಡ್ಕೋತಾ ಇದ್ವಿ. ಅದಾದಮೇಲೆ ನಾನು ಅಮ್ಮ ಇಬ್ರು ತೋಟದ ಕಡೆಗೆ ಹೋದ್ವಿ. ಅಷ್ಟರೊಳಗಪ್ಪ ಸೌತೆಕಾಯಿ ಎಲ್ಲ ಪ್ಯಾಕ್ ಮಾಡಾಗಿತ್ತು. ಎಲ್ಲ ಕೆಲಸ ಮುಗ್ದಿತ್ತು ಅಂತ ಕೆಳಗೆ ಕೂತ್ಕೊಂಡು ನಾನು ಆಕಾಶ ನೋಡ್ತಾ ಇದ್ದೆ. ಮಧ್ಯಾಹ್ನದಲ್ಲಿ ನನಗೆ ಚಂದ್ರ ಕಾಣಿಸ್ಬಿಟ್ಟ. ಸೌತೆಕಾಯಿ ಮಾತ್ರ ಅಲ್ಲದೆ ನಮ್ಮ ತೋಟದಲ್ಲಿ ಇನ್ನೂ ಚೆಂಡು ಗಿಡಗಳನ್ನ ಹಾಕಿದ್ದೀವಿ. ಅದಲ್ಲದೆ ಅವರೆಕಾಯಿ ಗಿಡಗಳನ್ನ ಹಾಕಿದ್ದೀವಿ. ಅದು ಇವಾಗ ಚಿಕ್ಕ ಚಿಕ್ಕ ಕಾಯಿ ಬಿಡ್ತಾ ಇದೆ. ಸೊ ತೋಟ ಒಂದು ರೌಂಡ್ ಹಾಕ್ಕೊಂಡು ವಾಪಸ್ ಹೋಗಬೇಕಾದ್ರೆ ನನಗೆ ಕಾಣಿಸಿದ್ದು ಟ್ರೈನ್. ಚಿಕ್ಕವಳಿದ್ದಾಗ ಈ ಟ್ರೈನ್ನ ನೋಡೋಕ್ಕೆ ನಾನು ಓಡ್ಕೊಂಡು ಆಚೆ ಬರ್ತಾ ಇದ್ದೆ. ಸೊ ಇದಾಗಿತ್ತು ನಮ್ಮ ಇವತ್ತಿನ ವಿಡಿಯೋ. ವಿಲ್ ಮೀಟ್ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.